ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಇದು ಅಲ್ಲಮ ಪ್ರಭುಗಳು ಹೇಳಿರುವಂತಹ ಪಿಂಡಸ್ಥಲದ ವಚನ. ಪಿಂಡಸ್ಥಲ ಅಂತ ಬರುತ್ತೆ, ಓಡಿಸೋದು. ಪಿಂಡಸ್ಥಲ ಅಂದರೆ ಸಂಪೂರ್ಣವಾಗಿ ದೇಹದಲ್ಲಿ ದೇಹಗತ ಆತ್ಮ ತನ್ನ ಮೂಲ ಸ್ಥಿತಿಯನ್ನು ಮರೆತು ದೇಹವೇ ನಾನು ಹೆಣ್ಣು, ನಾನು ಗಂಡು, ನಾನು ವಿಕಲಾಂಗ, ನಾನು ಸಕಲಾಂಗ ಅನ್ನುವ ಭಾವದಲ್ಲಿ ಬದುಕ್ತಾ ಇರ್ತಕ್ಕಂತಹ, ಅದಕ್ಕಾಗಿಯೇ ಬಡದಾಡ್ತಕ್ಕಂತಹ ಸ್ಥಿತಿಗೆ ಪಿಂಡಸ್ಥಲ ಅಂತ ಕರೀತಾರೆ. ಆದರೆ ಆ ಪಿಂಡಸ್ಥಲದಲ್ಲೂ ಕೂಡ ಪರಮಾತ್ಮನ ಅಂಶೀಭೂತನಾದ ಆತ್ಮ ಒಳಗೊಳಗೆ ಪರಮಾತ್ಮನಿಗೆ ಸಂಬಂಧಪಟ್ಟವನೇ ಹೊರತು ಬೇರೆ ಯಾವುದಕ್ಕೂ ಸಂಬಂಧಪಟ್ಟವನಲ್ಲ ಅನ್ನುವ ಭರವಸೆಯನ್ನು ಇಲ್ಲಿ ಪ್ರಭುಗಳು ಕೊಡ್ತಾ ಇದ್ದಾನೆ. ಶಿಲೆಯೊಳಗಣ ಪಾವಕನಂತೆ. ಶಿಲೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಕಲ್ಲು. ಕಲ್ಲಿನಲ್ಲಿ ಬೆಂಕಿ ಇದೆ, ಆದರೆ ಈಗ ಸದ್ಯಕ್ಕೆ ಉರಿತಾ ಇಲ್ಲ ಅದು. ಅಥವಾ ಕುಟ್ಟಿ ಪುಡಿ ಮಾಡಿದ್ರು ಅದರಲ್ಲಿರೋ ಬೆಂಕಿಯನ್ನು ಬರಲ್ಲ. ಆದರೆ ಬೆಂಕಿಯ ಸಂಪರ್ಕಕ್ಕೆ ಬಂದರೆ, ಅದಕ್ಕೆ ಸ್ಫೋಟಕಗಳನ್ನು ಅಳವಡಿಸಿದ್ರೆ, ಅದರಲ್ಲಿರುವ ಬೆಂಕಿ ಒಮ್ಮೆಗೆ ಬಂತಂದ್ರೆ ಛಿದ್ರ ಆಗುತ್ತೆ, ಬೇರೆಯವನು ಛಿದ್ರ ಮಾಡುತ್ತೆ. ಅಂದ್ರೆ ಕಲ್ಲಿನಲ್ಲಿ ಬೆಂಕಿ ಇದೆ, ನೀರಿನಲ್ಲಿ ಬೆಂಕಿ ಇದೆ, ಎಲ್ಲದರಲ್ಲೂ ಬೆಂಕಿ ಇದೆ, ಆದರೆ ಸುಪ್ತವಾಗಿ ಇದೆ. ಹಾಗೆ ಶಿಲೆಯ ರೀತಿಯಲ್ಲಿ ಜಡವಾದ ಈ ದೇಹದಲ್ಲಿ ಪರಮಾತ್ಮನ ಅಂಶ ಇದೆ, ಆತ್ಮನ ಅಂಶ ಇದೆ. ಈ ದೇಹವು ಕೂಡ ಶಿಲೆ ಇದ್ದ ಹಾಗೆ. ಆ ಶಿಲೆಯನ್ನು ನಾವು ಹೇಗೆ ಸಂಸ್ಕಾರ ಕೊಟ್ಟು ಮೂರ್ತಿ ಮಾಡ್ತೀವಿ, ಅದನ್ನ ಕೆತ್ತಿ ಅಥವಾ ಅದನ್ನು ಬಳಸಿ ಮನೆಗಳನ್ನು ಕಟ್ಕೊಂತೀವಿ. ಶಿಲೆಯಲ್ಲಿರುವ ಮೂರ್ತಿ ಪ್ರಕಟ ಆಗುತ್ತೆ ಒಬ್ಬ ಶಿಲ್ಪಿ ಕೈಗೆ ಸಿಕ್ಕರೆ. ಹಾಗೆ ಅನೇಕ ತೊಡಕುಗಳನ್ನುಳ್ಳಂತಹ ಈ ದೇಹ ಗುರುವಿನ ಕೈಗೆ ಸಿಕ್ಕರೆ ಇದು ಕೂಡ ಮೂರ್ತಿ ಆಗತ್ತೆ. ಈಗ ಗುರುವಿನ ಕೈಗೆ ಸಿಗಕ್ ಮುಂಚೆ ಇದು ಶಿಲೆನೆ. ಅದು ಬೇಕಾದಷ್ಟು ದೊಡ್ಡ ವ್ಯಕ್ತಿ ಇರಲಿ, ಶ್ರೀಮಂತ ಇರಲಿ, ಅವನಿಗೆ ತನ್ನ ದೇಹ ಒಂದೇ ಸತ್ಯ, ದೇಹವೇ ಸತ್ಯ, ದೇಹಕ್ಕೆ ಸಂಬಂಧಪಟ್ಟಿದ್ದೇ ಸತ್ಯ ಅಂತ ಹೇಳಿ ಹಾಗೆ ನಡ್ಕೊಂತ ಹೋದ್ರೆ ಅವನು ಶಿಲೆ ತರನೇ ಬದುಕ್ತಾನೆ. ಅವನು ಭ್ರಷ್ಟಾಚಾರ ಮಾಡ್ಬೋದು, ಮೋಸ ಮಾಡ್ಬೋದು, ವಂಚನೆ ಮಾಡ್ಬೋದು. ಯಾಕೆ ದೇಹ ನಾನು ಅಂತ ತಿಳ್ಕೊಂಡಿರ್ತಾನೆ. ಆದರೆ ದೇಹಗತ ಪರಮಾತ್ಮನನ್ನ ಗುರುವಿನ ಕೃಪೆಯಿಂದ ಅರಿತಿದ್ದೆ ಆದರೆ ಅದರೊಳಗಡೆ ಇರುವ ಶಿಲೆಯೊಳಗಿರುವ ಪಾವಕ ಪ್ರಕಟ ಹೇಗಾಗುತ್ತೋ ಹಾಗೆ ದೇಹದಲ್ಲಿರುವ ಆತ್ಮ ಅನುಭೂತಿಗೆ ಬಂದರೆ ಅವನ ಬದುಕೇ ಬದಲಾವಣೆ ಆಗ್ಬಿಡುತ್ತೆ. ಅವನ ಬದುಕು ಬೇರೆ ಥರನೇ ಆಗುತ್ತೆ, ಹೊಸ ಬದುಕಾಗತ್ತದು, ಹೊಸ ಜನ್ಮದ ರೀತಿಯಲ್ಲಿ. ಪ್ರಾಯಶಃ ಹುಟ್ಟುತ್ತಾ ಸಾಗಿದ್ರೂ ಎಷ್ಟೋ ಜನ್ಮಗಳಲ್ಲಿ ಅರಿವಿಗೆ ಬರಲಾರದು, ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡೋಕ್ಕೆ ಹೊಳಿಲಾರದ್ದು ಗುರುಕೃಪೆಯಿಂದ ಮತ್ತು ತನ್ನ ಒಳಗಿರುವ ಅರಿವಿನ ಜಾಗೃತಿಯಿಂದ ಅವನಿಗೆ ಉಂಟಾಗುತ್ತೆ. ಶಿಲೆಯಂತಹ ದೇಹ ಅದು ಗುರುಮೂರ್ತಿಯ ಕೈಗೆ ಸಿಕ್ಕಾಗ ಅದೊಂದು ದಿವ್ಯ ಮೂರ್ತಿಯಾಗಿ ಪರಿವರ್ತನೆ ಆಗುತ್ತೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಉದಕ ಅಂದ್ರೆ ಇಲ್ಲಿ ಮನಸ್ಸು ಅಂತ ಇಟ್ಕೊಳ್ಬೋದು. ಮನಸ್ಸಿನಲ್ಲಿ ದೇವರನ್ನ ಪ್ರತಿಬಿಂಬಿಸುವ, ಆತ್ಮವನ್ನು ಪ್ರತಿಬಿಂಬಿಸುವ ಶಕ್ತಿ ಇದೆ. ಆದರೆ ಒಂದು ನೀರು ಹರಿತಾ ಇದ್ರೆ ಅದರಲ್ಲಿ ಪ್ರತಿಬಿಂಬ ಬರಲ್ಲ. ಆ ನೀರು ಕೊಳಕಾಗಿದ್ರೂ ಪ್ರತಿಬಿಂಬ ಬರಲ್ಲ. ನಿಶ್ಚಲವಾಗಿರ್ಬೇಕು ನೀರು, ಜೊತೆಗೆ ಶುದ್ಧವಾಗಿರ್ಬೇಕು.
ಆವಾಗ ನಿಮಗೆ ಪ್ರತಿಬಿಂಬ ಕಾಣಿಸ್ತದೆ. ಹಾಗೆ ನಮ್ಮ ಮನಸ್ಸು 2 ರೀತಿಯಲ್ಲಿ ದೋಷಪೂರ್ಣವಾಗಿದೆ. ಒಂದು ಚಂಚಲವಾದದ್ದು. ಚಂಚಲವಾದ ಮನಸ್ಸಲ್ಲಿ ಪರಮಾತ್ಮನ ಪ್ರಕಟ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ದುಷ್ಟ ಸಂಸ್ಕಾರಗಳಿಂದ ಆ ನೀರಂಗೆ ಬೇರೆ ಕೊಳೆಯ ಸಂಪರ್ಕಕ್ಕೆ ಬಂದು ಆ ನೀರು ಹೇಗೆ ಕಲುಷಿತ ಆಗಿದೆಯೋ ಹಾಗೆ ಈ ಮನಸ್ಸು ದುಷ್ಟ ಸಂಸ್ಕಾರಗಳಿಂದ, ದುಷ್ಟ ಕರ್ಮಗಳಿಂದ, ದುಷ್ಟ ಆಲೋಚನೆಗಳಿಂದ ಈ ಮನಸ್ಸು ಕಲುಷಿತ ಆಗಿದ್ರೆ ಇದರಲ್ಲಿ ಪರಮಾತ್ಮನ ಪ್ರತಿಬಿಂಬ ಬೀಳಲ್ಲ. ಸಾಧನೆ ಅಂದ್ರೆ ಏನಪ್ಪ? ಚಂಚಲವಾದ ಮನಸ್ಸನ್ನ ನಿಶ್ಚಲನ ಒಂದೇ ದಿವಸಕ್ಕಲ್ಲ. ನೀವು 10 ವರ್ಷ ಸಾಧನೆ ಮಾಡ್ರಿ, 20 ವರ್ಷ ಸಾಧನೆ ಮಾಡ್ರಿ, 30 ವರ್ಷ ಸಾಧನೆ ಮಾಡಿ, ಜನ್ಮ ಜನ್ಮಾಂತರಗಳೇ ಹೋಗ್ಲಿ, ಆದ್ರೆ ನಮಗೆ ಗೊತ್ತಿರಬೇಕು ಇದು ಸಾಧನೆಗಾಗಿ ಬಂದ ಮನಸ್ಸು, ಸಾಧನೆ ಸಾಧಿಸುವ ಶಕ್ತಿಯುಳ್ಳಂತಹ ಮನಸ್ಸು, ಇದು ವ್ಯರ್ಥವಾಗಿ ಹೋಗಬಾರದು ಅನ್ನೋ ಅರಿವು ನಮಗೆ ಬಂದ್ರೆ ಅದು ಪಿಂಡಜ್ಞಾನ ಸ್ಥಳ. ಅದು ಪಿಂಡಜ್ಞಾನ ಸ್ಥಳ ಅಂತ ಹೇಳ್ತಾರೆ. ದೇಹ ಬೇರೆ, ಆತ್ಮ ಬೇರೆ ಅನ್ನುವ, ಅಥವಾ ಮನಸ್ಸು ಬೇರೆ. ನಾನು ಈ ದೇಹ ಅಲ್ಲ, ಈ ದೇಹ ನನ್ನ ಉಪಕರಣ, ಈ ದೇಹ ನನ್ನ ಇನ್ಸ್ಟ್ರೂಮೆಂಟ್, ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಬಾಳಿಸ್ಬೇಕು ಅನ್ನೋ ಅರಿವು ಬಂದರೆ ಪಿಂಡಜ್ಞಾನ ಸ್ಥಳ. ಆವಾಗ ಉದಕನ ಮನಸ್ಸು ಸ್ವಲ್ಪ ಮಟ್ಟಿಗೆ ಆದ್ರೂ ನಿಶ್ಚಲವಾಗುತ್ತೆ, ಕೆಲವು ಸಾಧನೆಗಳನ್ನು ಮಾಡುತ್ತೆ, ಜೊತೆಗೆ ದುಷ್ಕರ್ಮಗಳನ್ನು ಕಳೆದುಕೊಂಡು ಸತ್ಕರ್ಮಗಳನ್ನು ಮಾಡುವ ಶುದ್ಧ ನೀರಿನ ರೀತಿಯಲ್ಲಿ ಆ ಮನಸ್ಸಾಗುತ್ತೆ. ಅಂಥವರೇ ಶರಣ ಸಂತರು, ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಭಕ್ತರು, ಒಳ್ಳೊಳ್ಳೆ ರಾಜಕಾರಣಿಗಳು, ಒಳ್ಳೆ ಭಕ್ತರು, ಒಳ್ಳೆ ಶ್ರೀಮಂತರುಗಳಲ್ಲಿ ಎಷ್ಟೋ ಜನ ದಾನ ಪ್ರವೃತ್ತಿ ಇರುತ್ತೆ, ಉದ್ಧಾರ ಮಾಡ್ತಾರೆ, ಅನ್ಯಾಯ ಮಾಡಲ್ಲ, ದೇಶಕ್ಕೆ ಅನ್ಯಾಯ ಮಾಡಲ್ಲ, ಅವರು ಭ್ರಷ್ಟಾಚಾರ ಮಾಡಲ್ಲ, ಅವರು ಸ್ವಲ್ಪ ಮಟ್ಟಿಗೆ ಭಕ್ತರಾಗಬಹುದು. ಅವ್ರ ಮನಸ್ಸು ತಿಳಿಯಾಗ್ತಾ ಇದೆ ಅಂತ ಅರ್ಥ. ಉದಕದೊಳಗಣ ಪ್ರತಿಬಿಂಬದಂತೆ, ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ. ಬೀಜ, ಪ್ರತಿಯೊಂದು ಮಗುವು ಕೂಡ ಪರಮಾತ್ಮನ ಆವಿರ್ಭಾವದ ಬೀಜವೇ. ಪ್ರತಿಯೊಂದು ಮಗುವುದು, ಅದು ಎಷ್ಟೇ ಬುದ್ಧಿಮಾಂದ್ಯ ಇರಲಿ, ಅದೆಷ್ಟೇ ಕರ್ಮದಿಂದ ಹುಟ್ಟಿರಲಿ, ಇಲ್ಲಿ ಹುಟ್ಟಿದೆ ಅಂದರೆ ಕೆಲವು ದಿವಸ ಇರುತ್ತೆ ಅಂತಂದ್ರೆ, ಕೆಲವು ದಿವಸ ಬಾಳುತ್ತೆ ಅಂದರೆ ಅದು ಪರಮಾತ್ಮನ ಬೀಜ. ಎಲ್ಲ ಬೀಜನೂ ಮರ ಆಗಬೇಕು ಅಂತಿಲ್ಲ. ಕೆಲವು ಬೀಜ ಮಧ್ಯದಲ್ಲೇ ಹಾಳಾಗೋಗ್ತವೆ, ಅಥವಾ ಯಾರು ತಿಂದು ಮುಗಿಸ್ತಾರೆ. ಹಂಗೆ ಈ ಭವ ಸಾಗರ ಅಂದರೆ, ಭವ ಜೀವನ ಅಂದರೆ ಬೀಜಗಳು ನಾವೆಲ್ಲ ಹುಟ್ಟಿ ಬಂದಿದ್ದೀವಿ. ಅದರಲ್ಲಿ ಮೊಳಕೆ ಹೊಡೆಯುವಂಥ ಬೀಜಗಳು ಕೆಲವು, ಸಸಿ ಆಗುವ ಬೀಜಗಳು ಕೆಲವು. ಯಾವುದಾದ್ರೂ ಬೀಜ ಗುರುವಿನ ಕೈಗೆ ಸಿಕ್ಕಿದ್ರೆ ಸ್ವಲ್ಪ ಬೇಗ 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 ಕೆಲಸ ಆಗುತ್ತೆ. ಅದು ಬರೀ ಗುರುವಿನ ಕೈಗೆ ಸಿಕ್ಕಿದ ಕ್ಷಣಕ್ಕೆ ಆಗೋದಿಲ್ಲ. ನಾವು ನಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡ್ಕೋಬೇಕು. ಗುರು ಉಪದೇಶಕ್ಕೆ ತಕ್ಕ ಹಾಗೆ, ವಚನಗಳ ಉಪದೇಶಕ್ಕೆ ತಕ್ಕ ಹಾಗೆ ನಮ್ಮ ಶರೀರವನ್ನು ನಾವು ಬದಲಾಯಿಸ್ಕೊಳ್ಬೇಕು, ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಅಂದರೆ ಮಾತ್ರ ನಮ್ಮಲ್ಲಿ ಬದಲಾವಣೆ ಬಂದು ಆ ಆನಂದ, ಆಧ್ಯಾತ್ಮಿಕ ಆನಂದ, ಆತ್ಮಾನಂದದ ಕಡೆಗೆ ಸಾಗ್ತೀವಿ. ಆದರೆ ಸತ್ಯ ಏನಪ್ಪ ಅಂದರೆ, ಎಲ್ಲರಲ್ಲೂ ಆ ಪೊಟೆನ್ಷಿಯಾಲಿಟಿ ಇದೆ. ಅದು ಈ ಜನ್ಮದಲ್ಲಿ ಪ್ರಕಟ ಆಗ್ಬೋದು, ಇನ್ನು 10 ಜನ್ಮ ತಗೊಳ್ಬೋದು. ಆದರೆ ಮಾನವ ಮಗು ಪರಮಾತ್ಮನ ಬೀಜ, ಪರಮಾತ್ಮನನ್ನು ಅಡಗಿಸಿಕೊಂಡ, ಪರಮಾತ್ಮ ವೃಕ್ಷವನ್ನು, ಆತ್ಮ ವೃಕ್ಷವನ್ನು ಅಡಗಿಸಿಕೊಂಡ ಬೀಜ ಪ್ರತಿಯೊಂದು ಮಗು. ಅದರಲ್ಲಿ ಅದು ಆ ಜಾತಿ, ಈ ಜಾತಿ, ಆ ಕುಲ, ಈ ಕುಲ, ಬಡವ ಬಲ್ಲಿದ ಏನು ಭೇದ ಇಲ್ಲ. ಆ ಪರಮಾತ್ಮನಿಗೆ ಏನು ಭೇದ ಇಲ್ಲ. ಅದಕ್ಕೆ ಎಲ್ಲ ಜನಾಂಗದಲ್ಲೂ ಸಂತರಾಗಿದ್ದಾರೆ, ಶರಣರಾಗಿದ್ದಾರೆ, ಬಡವರಾಗಿದ್ದಾರೆ, ಭಿಕ್ಷುಕರು ಸಂತರಾಗಿದ್ದಾರೆ, ಶರಣರಾಗಿದ್ದಾರೆ. ಅದಕ್ಕೆ ಭೇದ ಇಲ್ಲ. ಆದರೆ ಅದು ಕೂಡಿ ಬರೋ ತನಕ ನಾವು ಸಿದ್ಧವಾಗಿರ್ಬೇಕು, ಸಾಧನೆ ಮಾಡಲಿಕ್ಕೆ ಸಿದ್ಧವಾಗಿರ್ಬೇಕು. ನಾನು ನಿಲ್ಲುವವನಲ್ಲ, ಹರಿತಿರ್ಬೇಕು, ನಿರಂತರವಾಗಿ ಹರಿತಿರ್ಬೇಕು, ಹೊಸದ್ರ ಕಡೆಗೆ ಹರಿತಿರ್ಬೇಕು. ಅದೇ ಸಾಧನೆ. ಬೀಜದೊಳಗಣ ವೃಕ್ಷದಂತೆ, ಅದನ್ನೇ ಬಸವಣ್ಣವ್ರು ಹೇಳೋದು. ಆ ಬೀಜ ಹೇಗಪ್ಪ ವೃಕ್ಷ ಆಗಬೇಕು ಅಂದರೆ, ಭಕ್ತಿ ಎಂಬ ಪೃಥ್ವಿ, ಗುರುವೆಂಬ ಬೀಜ ಅಂದರೆ ಅರಿವು, ಗುರು ಅಂದ್ರೆ ಇಲ್ಲಿ ಅರಿವು ಅಂತ ಅರ್ಥ. ಆಚಾರವೆಂಬ ಹೂ, ಗುರುವೆಂಬ ಬೀಜವನ್ನು ಕೊರಿಸಿ, ಲಿಂಗವೆಂಬ ಎಲೆ, ಆಚಾರವೆಂಬ ಹೂ, ವಿಚಾರವೆಂಬ ಕಾಯಿ.
ಆಚಾರವೆಂಬ ಹೂವಾಯಿತು, ವಿಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಈ ಸಾಧನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಸಿದ್ಧವಾಗಿರಬೇಕು, ಪ್ರಯತ್ನ ಮಾಡ್ತಿರ್ಬೇಕು. ನಮ್ಮಲ್ಲಿ ತೊಡಕೇನು ಅಂದರೆ ಸಾಧಕರುಗಳು ಕೂಡ ಬಹಳ ಜನ ಸಾಧನೆಗೆ ಬೇಸತ್ಕೊಂಡ್ಬಿಡ್ತಾರೆ. ಅಂದ್ರೆ ಮಾಯ ಏನಂತದಂಗೆ ಮಾಡುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ, ವಿಧಿ ಆಡುತ್ತಂಗೆ. ನಾವೆಲ್ಲದನ್ನು ಸಾಧಿಸ್ಬಿಟ್ಟಿದ್ದೀವಿ. ಮಠ ಸಿಕ್ಕರೆ, ವಾಹನ ಸಿಕ್ಕರೆ, ದುಡ್ಡು ಸಿಕ್ಕರೆ, ಅಧಿಕಾರ ಸಿಕ್ಕರೆ, ರಾಜಕಾರಣಿಗಳಿರಲಿ, ಸಾಧಕರಿರಲಿ, ಎಲ್ಲರೂ ಆ ಸಾಧನೆ ನಿಲ್ಲಿಸ್ಬಿಡ್ತಾರೆ ಅಷ್ಟೊತ್ತಿಗೆ. ಮೊದಲು ಸ್ವಲ್ಪ ಸಾಧನೆ ಮಾಡ್ತಿರ್ತಾರೆ, ಎಲ್ಲ ಸಿಗೋದೆಲ್ಲ ಸಿಕ್ಬಿಟ್ಟ ಕೂಡಲೇ ಮೈ ಮರೆತು ಬಿಡ್ತಾರೆ. ಅದು ಹಂಗೆ ಆಡುತ್ತೆ, ಹಂಗೆ ಮಾಡುತ್ತೆ ಪ್ರಪಂಚದ ಧರ್ಮ. ಆ ಪ್ರಪಂಚ ಧರ್ಮವನ್ನು ಮೀರಿ ಶಿವಧರ್ಮದಲ್ಲಿ ನಿಲ್ಲುವವನೇ ಸಾಧಕ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ. ಏನು ಈ ಜಗತ್ತಿನಲ್ಲಿ ಗಲಾಟೆ ನಡೆದಿದೆ, ಶಬ್ದ ಶಬ್ದ ಶಬ್ದ, ಎಲ್ಲೆಲ್ಲಿ ನೋಡಿದರೂ ಶಬ್ದ. ಅದಕ್ಕೆ ನನಗೆ ಅನ್ನಿಸ್ತಾ ಇದೆ, ಈ ಮೇ ತಿಂಗಳು ಆಸ್ಟ್ರೇಲಿಯಾಕ್ಕೆ ಹೋಗುವ ಸಂಭವ ಇದೆ. ಆ ಸಂಭವ ಹೆಚ್ಚಾಗ್ತಾ ಇದೆ. ಅಂದರೆ ವೀಸಾಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ ಈ ಸೋಮವಾರದ ದಿವಸ. ಹಾಗೇನಾದರೂ ವೀಸಾ ಸಿಕ್ಕು ಹೊರಟ್ರೆ ಅಲ್ಲಿ ಹೋದವ್ರು ಹೇಳ್ತಾ ಇದ್ದಾರೆ ಏನಂದರೆ, ಅಲ್ಲಿ 2-2, 3-3, 4-4 ಕಿಲೋಮೀಟ್ರ್ ಹೋದರೂ ಒಬ್ಬರು ಜನ ಕಾಣೋದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅಷ್ಟೊಂದು ಜನಸಂಖ್ಯೆ ಕಡಿಮೆ. ನಮ್ಮ ಭಾರತಕ್ಕಿಂತ 3 ಪಟ್ಟು 4 ಪಟ್ಟು ದೊಡ್ಡದಿರ್ಬೋದು ಅದು, ಅಥವಾ 5 ಪಟ್ಟು ದೊಡ್ಡದಿದೆಯೋ ಗೊತ್ತಿಲ್ಲ. ಆದರೆ ಅಲ್ಲಿ ಜನಸಂಖ್ಯೆ ಎಷ್ಟಪ್ಪ ಅಂದರೆ 2.25 ಕೋಟಿ ಅಷ್ಟೇ. 2,80,00,000. ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಕಮ್ಮಿ. ಇರೋದು ಭಾರತದ 3-4 ಪಟ್ಟಿದೆ, 5 ಪಟ್ಟಿದೆ. ಆದರೆ ಜನಸಂಖ್ಯೆ ಮಾತ್ರ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆ, ಕೇರಳಕ್ಕಿಂತ ಕಡಿಮೆ. ಅಷ್ಟು ಜನಸಂಖ್ಯೆ ಕಡಿಮೆ ಇಟ್ಕೊಂಡು, ಅಂದರೆ ಕಾಡು ಜಾಸ್ತಿ ಅಲ್ಲಿ. ಹೇಗೆ ಬದುಕ್ತಿದ್ದಾರೆ ಅವರು, ಹೇಗಿರುತ್ತೆ ಆ ಜಗತ್ತು, ಅದೊಂದು ಹೊಸ ಜಗತ್ತು ಅದು ನಮ್ಮ ಪಾಲಿಗೆ. ಯಾಕಂದ್ರೆ ನಮ್ಮಲ್ಲಿ ಇಷ್ಟು ಗುಡ್ಡಕ್ಕೆ ಬಂದ್ರೂ ನಾವು ವಾಕಿಂಗ್ ಹೋದರೆ ಕಡಿಮೆ ಸಾಯಂಕಾಲದ ಹೊತ್ತು ಹೋದ್ರೆ ಒಂದು 5-6 ಬೈಕ್ ಬಂದಿರ್ತವೆ. ಆಮೇಲೆ ಬೆಳಿಗ್ಗೆ ಹೊತ್ತು ಹೋದ್ರೆ ಇವತ್ತು ಯಾವುದೂ ಬಂದಿಲ್ಲ. 2 ರೌಂಡ್ ಹಾಕಿದ್ರು, ಯಾಕಂದ್ರೆ ಸಿಕ್ಕಾಪಟ್ಟೆ ಮಂಜು ಬಿದ್ದಿತ್ತು. ಅದಕ್ಕೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ನಿಧಾನಕ್ಕೆ ಹೋಗೋಣ, ಮನೆ ಬಿಡೋಣ ಅಂತೇಳಿ ನಿಲ್ಲೋದು. ಕೆಲಸಕ್ಕೆ ಹೋಗೋರು ಯಾರಾದರೂ ಬಂದೇ ಬಿಡ್ತಾರೆ. ಇಷ್ಟು ಜನಸಂಖ್ಯೆ ನಮ್ಮ ಭಾರತದ 140 ಕೋಟಿ ಜನಸಂಖ್ಯೆ ಆಗಿದೆ. 140 ಕೋಟಿ. ಎಲ್ಲಿ ಜಾಗ ಸಾಕಾಗಬೇಕು, ಎಲ್ಲಿ ವ್ಯವಸ್ಥೆ ಒದಗಿಸ್ಬೇಕು ಅಂದರೆ, ಶಬ್ದದೊಳಗೆ ಇಷ್ಟೆಲ್ಲ ಶಬ್ದ ಇದ್ದರೂ ಆ ಪ್ರತಿಯೊಂದು ಶಬ್ದದ ಒಳಗಡೆ ನಿಶ್ಶಬ್ದದಿಂದ ಉತ್ಪತ್ತಿಯಾಗೋದು ಶಬ್ದ. ಆಕಾಶ ತತ್ವ ನಿಶ್ಶಬ್ದ, ನಿರಾಕಾರ, ಅದರಿಂದ ಶಬ್ದ ಉಂಟಾಗುತ್ತೆ. ನಮ್ಮ ಧ್ವನಿಪೆಟ್ಟಿಗೆ ಹಾಗೆ ನೋಡ್ತಾ ಹೋದರೆ ಏನೂ ಇಲ್ಲ ಅಲ್ಲೊಳಗಡೆ. ಧ್ವನಿಪೆಟ್ಟಿಗೆ ಸೀಳ್ ನೋಡಿದ್ರೆ ಏನೂ ಇಲ್ಲ, ಅಕ್ಷರ ಇಲ್ಲ, ಪದಗಳಿಲ್ಲ, ಏನೂ ಇಲ್ಲ. ಆದರೆ ನೀವು ಮಾತಾಡೋಕ್ಕೆ ಶುರು ಮಾಡಿ ಎಲ್ಲವೂ ಉದ್ಭವ ಆಗ್ತಾವಲ್ಲ ಧ್ವನಿಪೆಟ್ಟಿಗೆಯಲ್ಲಿ. ಎಂಥ ಅದ್ಭುತ. ಮೆದುಳನ್ನು ನೋಡಿದ್ರೆ ಅಲ್ಲಿ ಯಾವ ಭಾಷೆನೂ ಕಾಣಿಸಲ್ಲ, ಮೆದುಳು ಆಪ್ರೇಷನ್ ಮಾಡಿದರೆ. ಆದರೆ ನಿಮ್ಮ ಮೆದುಳಲ್ಲಿ ಕನ್ನಡ ಅಡಗಿದೆ, ಇಂಗ್ಲೀಷ್ ಅಡಗಿದೆ, ಹಿಂದಿ ಅಡಗಿದೆ, ಎಷ್ಟು ವಿಚಾರಗಳು ಅಡಗಿದೆ. ಇದೇ ಶಬ್ದದೊಳಗಣ ನಿಶ್ಶಬ್ದದಂತೆ. ಗುಹೇಶ್ವರ ನಿಮ್ಮ ಶರಣ ಸಂಬಂಧ, ಪರಮಾತ್ಮನ ಮತ್ತು ಭಕ್ತನ ಸಂಬಂಧ ಈ ರೀತಿಯಲ್ಲಿದೆಯಪ್ಪ. ಆದರೆ ಎಲ್ಲರೂ ಪರಮಾತ್ಮನ ಅಂಶೀಭೂತರು. ಇದನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.